ಮಂಡ್ಯದ ವಿಸಿ ನಾಲೆಗೆ ಬಿದ್ದ ಕಾರು ಅದೃಷ್ಟವಶಾತ್ ಚಾಲಕ ಪ್ರಾಣಾಪಾಯದಿಂದ ಪಾರು. ಬಿ ಯರಹಳ್ಳಿ ಬಳಿಯ ವಿಸಿ ನಾಲೆಯಲ್ಲಿ ಈ ಘಟನೆ ನಡೆದಿದೆ. ಬಿ ಯರಹಳ್ಳಿ ಬಳಿ ಈ ಘಟನೆ ನಡೆದಿರೋದು ಬೆಳಗಿನ ಜಾವ 4:30 ಸಮಯದಲ್ಲಿ ನಡೆದಿರುವಂತಹ ಘಟನೆ. ಮಂಡ್ಯದ ಕಲ್ಲಹಳ್ಳಿ ನಿವಾಸಿ ಕೃಷ್ಣ ಎಂಬುವರ ಕಾರು ಕಿರಿದಾದ ರಸ್ತೆ ತಡೆಗೋಡೆ ಇಲ್ಲದ ಕಾರಣಕ್ಕೆ ಅವಘಡ ಸಂಭವಿಸಿರುವುದು. ಕಾರು ನೆಲಕ್ಕೆ ಬೀಳ್ತಾ ಇದ್ದಂತೆ ಹೊರಬಂದಿರುವಂತಹ ಚಾಲಕ ಕೃಷ್ಣ ನಾಲೆಯಲ್ಲಿ ಮುಳುಗಿದ್ದ ಕಾರು ಮೇಲೆತ್ತಿದ ಅಗ್ನಿಶಾಮಕ ಸಿಬ್ಬಂದಿ. ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ಇಲ್ಲಿ ಇದು ತೀರಾ ಕಾಮನ್ ಆಗಿಬಿಟ್ಟಿದೆ. ಈ ವಿಸಿ ನಾಲೆ ಹತ್ರ ಈ ಥರದ ಅಪಘಾತಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಡೀತಾ ಇದೆ. ಕಾರಣ ಏನು ಅಂತಂದರೆ ಅಲ್ಲಿ ರಸ್ತೆನೂ ತುಂಬ ಚಿಕ್ಕದಾಗಿರೋದು, ಇನ್ನೊಂದು ತಡೆಗೋಡೆನೇ ಇಲ್ಲ. ನೀವು ರಾತ್ರಿ ಹೊತ್ತು ಟ್ರಾವೆಲ್ ಮಾಡ್ತೀರಾ ಅಥವಾ ನೀವೇನೋ ಗೊತ್ತಿಲ್ಲದೆ ಮೊದಲ ಬಾರಿಗೆ ಫಸ್ಟ್ ಟೈಮ್ ಈ ರೋಡಲ್ಲಿ ಓಡಾಡ್ತೀರಾ ಅಂತಂದರೆ ಈ ಥರ ಮಗಚಿ ಬೀಳೋದು ಕಾಮನ್ ಆಗಿದೆ. ಇದು ಒಂದೆರಡು ಘಟನೆ ಅಲ್ಲ, ಹಿಂದೆನೂ ಈ ಥರದ ಘಟನೆಗಳು ನಡೆದಿದೆ. ಆದರೆ ಎಚ್ಚೆತ್ಕೊಳ್ತಾ ಇಲ್ಲ, ಯಾಕೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ. ಮಂಡ್ಯದ ವಿಸಿ ನಾಲೆಗೆ ಬಿದ್ದಂಥ ಕಾರು ನೋಡಿ, ವಿಸಿ ನಾಲೆ ಅಂದಿದ ತಕ್ಷಣ ಅರ್ಧ ಫೇಮಸ್ಸೇ ಈ ನಾಲೆಗೆ ಬಿದ್ದೋಗೋದು. ಸೊ ಅಷ್ಟರ ಮಟ್ಟಿಗೆ ಇಲ್ಲಿ ಅಪಘಾತಗಳು ಅವಘಡಗಳು ಸಂಭವಿಸಿದೆ. ಅಲ್ಲಿ ರಸ್ತೆ ಇರೋದೇ ಹಾಗೆ ಅವೈಜ್ಞಾನಿಕವಾಗಿದೆ. ಅಟ್ಲೀಸ್ಟ್ ತಡೆಗೋಡೆನಾದ್ರು ನಿರ್ಮಾಣ ಮಾಡಬೇಕು. ರೆಗ್ಯುಲರಾಗಿ ಓಡಾಡೋರೆ ಒಂದೊಂದು ಸತಿ ಯಾಮಾರ್ತಾರೆ, ಅಲ್ಲಿ ಇನ್ನೇನೋ ಅಪರೂಪಕ್ಕೆ ಓಡಾಡ್ತಾರೆ ಅಂತಂದಾಗ ಅರಿವಿರೋದಿಲ್ಲ. ಇದು ಚಿಕ್ಕದಾದಂಥ ದಾರಿ, ಅಲ್ಲಿ ಯಾವುದೇ ತಡೆಗೋಡೆಗಳಿಗಿಲ್ಲ, ಕಂಟ್ರೋಲಿಗೆ ಸಿಗಲ್ಲ. ಸೊ ಇದು ಗೊತ್ತಾಗೋದಿಲ್ಲ, ಆ ನಾಲೆಗೆ ಮಗಚಿ ಬೀಳುತ್ತೆ. ಸ್ವಲ್ಪ ಎಚ್ಚೆತ್ಕೊಳ್ಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ಸಚಿವರು, ಶಾಸಕರುಗಳು ಗಮನ ಹರಿಸಬೇಕಾಗತ್ತೆ. ನೋಡಿ, ಈ ಘಟನೆ ಕೂಡ ಹಾಗೆ ನಡೆದಿದೆ. ಮಂಡ್ಯ ತಾಲೂಕಿನ ಬಿ ಯರಹಳ್ಳಿ ಬಳಿ ನಡೆದಿರುವಂಥ ಘಟನೆ ಇದು. ಬೆಳಗಿನ ಜಾವ 4:30 ಸಮಯದಲ್ಲಿ ನಡೆದಿರುವಂಥ ಘಟನೆ. ನಿದ್ರೆ ಮಂಪರ್ನಲ್ಲೂ ಇದ್ರು ಅಂತ ಕಾಣಿಸುತ್ತೆ, ಸ್ಪೀಡಲ್ಲಿ ಇದ್ರು ಅಂತ ಕಾಣಿಸುತ್ತೆ, ಅಥವಾ ಈ ಥರ ಅಲ್ಲಿ ಇದೆ ಅಂತಲೂ ಗೊತ್ತಿತ್ತೋ ಗೊತ್ತಿಲ್ವೋ ಒಂದು ಅವಘಡ ನಡೆದಿದೆ.